ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಕೋಲ್ಡಾಗಿ ಗಂಟ್ಲು ತುಂಬಾ ದಪ್ಪ ಆಗಿ ವಾಯ್ಸ್ ಬರ್ತಿದೆ, ಸಾರಿ. ಇಲ್ಲಿ ಮತ್ತು ಭಾಗ್ಯ ಅವ್ರ ಅತ್ತೆ ಸುಂದ್ರಕ್ಕ ಎಲ್ಲರೂ ಮನೆಗೆ ಬಂದಿದ್ದಾರೆ, ಕಾರ್ ಇಳಿತಿದ್ದಾರೆ. ಸುಂದ್ರಕ್ಕ ಹೇಳ್ತಿದ್ದಾಳೆ, ಓಹೋ ಏನು ಕುಷ್ಮಾತ್ಗೆ, ನಿಮ್ಮ ಮಗರ ಎದ್ದು ಕಾರ್ ಬಂದು ನಿಂತ್ಕೊಂಡಿದ್ದೆ ಮನೆ ಮುಂದೆ ಅಂತ ಅಂದಾಗ ಕುಸುಮ ಅವ್ರು ಹೇಳ್ತಿದ್ದಾರೆ, ನೀವು ಯಾರು ನನಗೆ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೋಗಿದ್ದೆ ಅಂತೂ ನಿಜ. ಆದರೆ ವಾರದಲ್ಲಿ 7 ದಿನ ಏನಾದರೂ ಕಾರಣ ಇಕ್ಕೊಂಡು ಒಕ್ಕರ್ಸ್ಕೊತಾನೆ. ಬಾಮ್ಮ ಭಾಗ್ಯ, ನೋಡೋಣ ಏನು ಅವಂತರ ಮಾಡ್ಕೊಂಡು ಬಂದಿದ್ದಾನೋ, ನೋಡೋಣ ಬಾ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾರೆ. ತಾಂಡವ್ರಪ್ಪ ಹೇಳ್ತಾರೆ, ತಾಂಡವ್ ಸುಮ್ಮನೆ ತಲೆ ಅಳತೆ ಮಾಡಬೇಡ, ಒಟ್ಟೋಗಿಲ್ಲಿಂದ ಅಂತ. ಅಷ್ಟರಲ್ಲಿ ಒಳಗಡೆ ಬಂದಿದ್ದು ಕುಸುಮ, ಅಯ್ಯೋ ಅಪ್ಪ, ನಾನೇನು ತಲೆಹರಟೆ ಮಾಡ್ತಾಯಿದ್ದೀನಿ, ನಿಮ್ಗೆಲ್ರಿಗೂ ರಿಯಾಲಿಟಿ ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ, ನಿಮ್ಗೆಲ್ರಿಗೂ ಕಣ್ಣು ತರಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ತಾಂಡವ್ ಹೇಳುವಾಗ ಅವರಮ್ಮ, ಹೌದಪ್ಪ, ನಾವೆಲ್ಲರೂ ಕಣ್ಣು ಮುಚ್ಕೊಂಡೇ ಇದ್ದೀವಿ, ನೀನು ಬಂದು ಕಣ್ಣು ತರಿಸಿಲ್ಲ ಅಂದರೆ ಎಲ್ರಿಗೂ ಕಷ್ಟ ಆಗಿರೋದು ಅಂತಾರೆ. ತಾಂಡವ ಕರೀತಾನೆ, ಬಾಮ್ಮ ಬಾ ಕೂತ್ಕೋ ಬಾ ಅಂತ ಹೇಳಿ. ಏನಪ್ಪ, ಏನಾಗಬೇಕಾಗಿತ್ತು ಅಂತಾರೆ. ಏನೂ ಆಗಬೇಕಾಗಿಲ್ಲಮ್ಮ ಅಂತಾನೆ. ಇವತ್ತೊಂದು ಸತ್ಯ ದರ್ಶನ ಮಾಡೋಗೋಣ ಅಂತ ಬಂದಿದ್ದೀನಿ. ಅಲ್ಲ, ನಿನ್ನ ಮುದ್ದಿನ ಸೊಸೆ ಅಲ್ಲ, ನಿನ್ನ ಮುದ್ದಿನ ಮಗಳು. ಈ ಜಗತ್ತಲ್ಲಿ ಅವಳೊಬ್ಳಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಅವಳಷ್ಟು ರುಚಿ ಯಾರಿಗೂ ಮಾಡೋಕ್ಕೆ ಬರಲ್ಲ, ಅದು ಇದು ಅಂತೇಳಿ ಬಿಲ್ಡಪ್ ಕೊಡ್ತಿದ್ದೆಲ್ಲ. ಇವತ್ತೊಂದು ಊಟ ತಂದಿದ್ದೀನಿ, ಅದು ನಿನ್ನ ಮಗಳು ಮಾಡೋಕ್ಕಿಂತ 10 ಪಟ್ಟು ಚೆನ್ನಾಗಿದೆ. ಅದಕ್ಕೆ ಕುಸುಮ ಅವರು, ಭಾಗ್ಯ ಮಾಡಿರೋ ಅಡುಗೆಕ್ಕಿಂತ ಚೆನ್ನಾಗಿದೆಯಾ, ನಾನೊಂದ್ಸಲಿ ನೋಡಬೇಕಲ್ಲ ಅಂತಾರೆ. ಅದಕ್ಕೇನಂತೆ, ಊಟ ತಂದಿದ್ದೀನಮ್ಮ, ಇನ್ಮೇಲೆ ಆದರೂ ಬಾವಿಗೆ ಬಿದ್ದಿರೋ ಕಪ್ಪೆ ಥರ ಆಡೋದನ್ನು ಬಿಟ್ಟು ಪ್ರಪಂಚನ ತಿಳ್ಕೊಳ್ಳಿ ಅಂತ ತಾಂಡವ ಹೇಳ್ತಾನೆ. ಈ ಪ್ರಪಂಚದಲ್ಲಿ ನಿನ್ನ ಮಗಳಕ್ಕಿನ್ನ ಸೂಪರಾಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ತಿಳ್ಕೊಳ್ಳಿ, ಟೇಸ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ಬಾಕ್ಸಲ್ಲಿರೋ ಊಟನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ತಾಯಿಗೂ ತಗೊಮ್ಮ ಅಂತ ಕೊಟ್ಬಿಟ್ಟು ಭಾಗ್ಯಗೂ ಊಟ ತೊಗೊಂಡೋಗಿ ಕೊಡ್ತಾನೆ. ಈ ಮನೆ ಮುದ್ದಿನ ಸೊಸೆ ಅಲ್ಲ, ಮಗಳು, ತಗೊಳ್ಳಿ ಅಂತ ಹೇಳ್ಕೊಡ್ತಾನೆ. ಪೂಜೆಗೆ ನೋಡಿ, ನಾದ್ನಿ ನಾದ್ನಿ ತಗೊಳ್ಳಿ ಅಂತಾರೆ. ಹುಷಾರು, ಬಿಸಿ ಇದೆ ಅಂತಾರೆ. ಒಂದೊಂದು ತುತ್ತು ತಿಂತಿದ್ದಂಗೆ ಮನೆಯವರೆಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಆದರೆ ಅವ್ರಿಗೆ ಅವರೇ ಮಾಡಿರೋ ಅಡುಗೆ ಅಂತ ಗೊತ್ತಾಗಿರುತ್ತೆ ಭಾಗ್ಯಗೆ. ತಾಂಡವ್ ಮತ್ತೆ ಕೇಳ್ತಾರೆ, ಚೆನ್ನಾಗಿದೆ ತಾನೇ, ಸೂಪರ್ ಆಗಿದೆ ತಾನೇ ಅಂತ. ಕುಸುಮ ಹೇಳ್ತಾ ಇದ್ದಾರೆ, ಹೌದು ರಾಜ, ತುಂಬ ಚೆನ್ನಾಗಿದೆ ಅಂತ. ಇಷ್ಟು ರುಚಿಯಾಗಿರೋ ಅಡುಗೆನ ನಾನು ತಿಂದೇ ಇಲ್ಲ ಅಂತೀನಿ. ಸುಂದ್ರಿ ಬಂದು ಹೇಳ್ತಾಳೆ, ಕುಸುಮ ಅತ್ತಿಗೆ, ಈ ಅಡುಗೆ ಅಂದಿದ ತಕ್ಷಣ ಕುಸುಮ ಅವರು ಕಣ್ಣಲ್ಲೇ ಸೊನ್ನೆ ಮಾಡ್ತಾರೆ, ಹೇಳ್ಬೇಡ ಅಂತ. ಪೂಜಾ ಹೇಳ್ತಾಳೆ, ಬಾವಾ, ಈ ಥರದ್ದು ಇನ್ನೊಂದು ಬಾಕ್ಸ್ ಏನಾದರೂ ಇದೆಯಾ ಅಂತ. ಅದೇ ಯಾಕೆ ಪೂಜಾ, ಅಷ್ಟು ಚೆನ್ನಾಗಿದೆಯಾ, ನಿಮ್ಮ ಅಕ್ಕ ಮಾಡಿರೋ ಅಡುಗೆಕ್ಕಿಂತ ಚೆನ್ನಾಗಿದೆಯಾ ಬಾವಾ. ಆ್ಯಕ್ಚುಲಿ ಈ ಬಾಕ್ಸು ಅಂತಿದ್ದಂಗೆ ಸುಂದ್ರಕ್ಕ ಪೂಜಾ ಕಾಲನ್ನ ತುಳಿತಾಳೆ. ಹೇಳ್ಬೇಡ ಅಂತ ಕಣ್ಣಲ್ಲೇ ಸೊನ್ನೆ ಮಾಡ್ತಾರೆ. ತಾಂಡವ ಕೇಳ್ತಾರೆ, ಏನು ಬಾಕ್ಸು ಅಂತ. ಕುಸುಮ ಅವ್ರು ಹೇಳ್ತಾರೆ, ಏನಿಲ್ಲ ಕಣೋ, ಚೆನ್ನಾಗಿದೆ ಊಟ ಅಂತ ಹೇಳೋಕೆ ಬಂದಿದ್ದು ಅಂತಾರೆ. ಆದರೆ ಎಲ್ರಿಗೂ ಗೊತ್ತಾಯಿತು ಊಟ ತಿಂತಿದ್ದಂಗೆ ಇದು ನಮ್ಮನೆ ಊಟ ಅಂತ. ಆದರೆ ಯಾರು ಅವ್ರ ಹತ್ರ ಉಸಿರು ಬಿಟ್ಟಿಲ್ಲ ಸದ್ಯಕ್ಕೆ. ಕುಸುಮ ಅವ್ರು ಭಾಗ್ಯ ಕೇಳ್ತಾರೆ, ಭಾಗ್ಯ ಹೇಗಿತ್ತು ಅಡುಗೆ ಅಂತ. ಚೆನ್ನಾಗಿತ್ತು ಅದಕ್ಕೆ, ತುಂಬ ಚೆನ್ನಾಗಿದೆ ಅಂತ ಭಾಗ್ಯ ಹೇಳ್ತಾಳೆ. ಹೌದಾ, ಎಲ್ಲರೂ ಒಪ್ಕೊಂಡ್ರಾ, ಎಲ್ರಿಗೂ ಇಷ್ಟ ಆಯ್ತಾ ಅಂತ ಹೇಳಿ ತಾಂಡವ ಕೇಳ್ತಾನೆ. ವೆರಿ ಗುಡ್, ನಿಮ್ಮ ಮುದ್ದಿನ ಸೊಸೆ ಅಲ್ಲ, ನಿಮ್ಮ ಮುದ್ದಿನ ಮಗಳು ಮಾಡಿರೋ ಅಂಥ ಅಡುಗೆ ಎಲ್ಲ ವೇಸ್ಟು ಇದ್ರ ಮುಂದೆ ಅಂತ ತಾಂಡವ ಹೇಳ್ತಾನೆ. ಸುಂದ್ರಕ್ಕ ಹೇಳ್ತಿದ್ದಾಳೆ, ಭಾಗ್ಯ, ನೀನಿಷ್ಟು ಚೆನ್ನಾಗಿರೋ ಅಡುಗೆನ ಮಾಡಲೇ ಇಲ್ಲ ನೋಡು ಅಂತ. ಪೂಜಾ ಹೇಳ್ತಾಳೆ, ಹೌದಕ್ಕ, ಬಾವ ಒಳ್ಳೆ ಫುಡ್ ಸರ್ವಿಸಿಂದ ಫುಡ್ ತರಿಸಿದ್ದಾರೆ. ಎಮ್ಮೆ, ನಾನು ತರಿಸ್ತೀನಿ, ನಾನು ತಿಂತೀನಿ, ಎಷ್ಟು ಸೂಪರ್ ಆಗಿದೆ ಗೊತ್ತಾ ಅಂತ ಹೇಳಿ. ಅಮ್ಮ, ಇವಳು ಯಾವಾಗೂ ಒಂದು ದೊಡ್ಡ ಲೆಜೆಂಡ್ ಅಂತ ಹೇಳ್ತಿದ್ದೆ ಅಲ್ಲ, ಇವಳಕಿನ್ನ ದೊಡ್ಡ ಲೆಜೆಂಡ್ ಇದ್ದಾರೆ ಅಂತ ಈಗ ಅರ್ಥ ಆಯ್ತಾ ಅಂತಾನೆ. ಅವಳಕಿನ್ನ ಸೂಪರಾಗಿ ಅಡುಗೆ ಮಾಡೋರು ಇದ್ದಾರೆ, ಇದೇ ಪ್ರೂಫು ಅಂತ ಹೇಳಿ ತಾಂಡವ ಹೇಳ್ತಾನೆ. ಸುಷ್ಮಾ ಅವ್ರು ಹೇಳ್ತಾ ಇದ್ದಾರೆ, ಹೌದು ಕಣೋ ತಾಂಡವ್, ನನಗೆ ಗೊತ್ತೇ ಇರಲಿಲ್ಲ ನೋಡು ಅಂತ. ಹಲೋ ಮಿಸ್ ಎಮ್ಮೆ, ಈ ಥರನೇ ರುಚಿಯಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊ ಅಂತೇಳಿ ತಾಂಡವ ಹೇಳ್ತಾರೆ. ಯಾಕಪ್ಪ, ನೀನೇನು ಹೇಳಲ್ವಾ ಅಂತೇಳಿ ಅಪ್ಪನ ಕೇಳ್ತಾರೆ. ಅಯ್ಯೋ, ಈ ಅಡುಗೆ ಬಗ್ಗೆ ಹೇಳೋಕ್ಕೆ ಒಂದು ಪದಗಳೇ ಇಲ್ಲ ಅಂತ ಹೇಳ್ತಾರೆ ಅವರಪ್ಪ. ಅಷ್ಟರಲ್ಲಿ, ಹೌದು ಭಾಗ್ಯ, ಆದಷ್ಟು ಬೇಗ ನೀನು ಒಳ್ಳೆ ಅಡುಗೆ ಮಾಡೋದನ್ನು ಕಲ್ತ್ಕೊ. ಈ ಥರ ಅಡುಗೆ ಕಲಿಯೋದಕ್ಕೆ 10 ವರ್ಷ ಬೇಕು ನಿನಗೆ. ಹೌದತ್ತೆ, 10 ವರ್ಷ ಬೇಕು ನನಗೆ ಅಂತೇಳಿ ಭಾಗ್ಯನ ಒಪ್ಕೊತಾಳೆ. ಅಮ್ಮ, ಜಸ್ಟ್ ಅಡುಗೆ ಮಾಡೋದನ್ನು ಕಲ್ತ್ರೆ ಅಲ್ಲ, ಇದ್ರ ಜೊತೆಗೆ ಮಾನವತೆಯೂ ಇರಬೇಕು ಅಂತಾರೆ. ಮೊನ್ನೆ ನಾನು ಹುಷಾರಿಲ್ಲ ಅಂತ ಹೇಳಿದ್ದೆ, ರಾತ್ರಿ ಅಡುಗೆ ಮಾಡಿಕೊಟ್ಟು ಕಳಿಸಿದ್ರು ನನಗೆ. ಕುಸುಮ ಅವರು ಹೇಳ್ತಿದ್ದಾರೆ, ಹೌದಾ ರಾಜ, ನಿನ್ಗೆ ಹುಷಾರಿಲ್ದಾಗೆಲ್ಲ ಅಡುಗೆ ಮಾಡಿಕೊಟ್ಟಿದ್ರಾ ಅಂತ. ಹೌದಮ್ಮ,
ಒಳ್ಳೆತನ ಇದ್ದರೆ ಮಾತ್ರ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ತಾಂಡವ ಹೇಳ್ತಾರೆ. ಅದರಲ್ಲಿ 5% ನಿನ್ನ ಮಗಳಿಗಿಲ್ಲ ಬಿಡು. ಮನೆಯವರೆಲ್ಲ ಮಾತಾಡೋದನ್ನ ನೋಡಿ ತಾಂಡವ ತುಂಬಾ ಖುಷಿ ಪಡ್ತಾ ಇದ್ರು. ಆದರೆ ಭಾಗ್ಯನೇ ಮಾಡಿರೋದು ಅಡುಗೆ ಅಂತ ತಾಂಡವನಿಗಿನ್ನೂ ಗೊತ್ತಾಗಿಲ್ಲ. ಅವರಮ್ಮ ಒಳಗಡೆ ಹೋಗ್ಬಿಟ್ಟು ಸುಷ್ಮಾ ಅವರು ಊಟ ತೊಗೊಂಡು ಬಂದು ತಾಂಡವ್ಗೆ ರುಚಿ ನೋಡೋಕೆ ಕೊಡ್ತಾರೆ. ತಾಂಡವ ಹೇಳ್ತಾರೆ, ಏನಮ್ಮ ಅದು ಅಷ್ಟೊಂದು ಬಾಕ್ಸ್ಗಳೆಲ್ಲ ಇದೆ, ಅದರಲ್ಲೂ ನಾನು ತಂದಿರೋ ಬಾಕ್ಸ್ ಥರನೇ ಇದೆಯಲ್ಲ ಅಂತ. ಹ್ಞೂ ಕಣೋ, ಯಾಕೆ ಹೇಳು, ನೀನು ಎಲ್ಲಿಂದ ಊಟ ತರಿಸ್ಕೊಂಡು ಅಲ್ಲಿಂದನೇ ನಾವು 4 ಊಟ ತರಿಸ್ಕೊಂಡಿದ್ದೀವಿ ಅಂತಾರೆ. ಏನು, ನೀವು ಊಟ ತರಿಸ್ಕೊಂಡಿದ್ದೀರಾ ಅಂತ ತಾಂಡವ ಕೇಳುವಾಗ, ತಗೊಳಪ್ಪ ನೀನೊಂಚೂರು ರುಚಿ ನೋಡು ಅಂತೇಳಿ ಊಟ ತಂದು ಕುಸುಮ ಅವ್ರು ಕೊಡ್ತಾರೆ. ಹೇಗಿದೆಯಪ್ಪ ತಾಂಡವು ಅಂತೇಳಿ ಸುಷ್ಮಾ ಅವ್ರು ಕೇಳಿದಾಗ, ಕೇಳ್ತಿದೆಯಲ್ಲಮ್ಮ ಊಟ ಸೂಪರಾಗಿದೆ ಅಂದಾಗ, ಅಲ್ಲ ನನಗೆ ಆಶ್ಚರ್ಯ ಆಗ್ತಾ ಇರೋದು ಈ ಸರ್ವಿಸ್ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತು ಅಂತ. ಅಯ್ಯೋ ಕೇಳ್ತಾ ಇದ್ದೀರಲ್ಲ ತಾಂಡವ್ರೆ, ಅದರಲ್ಲೂ ನಿಮ್ಗೆ ಹುಷಾರಿಲ್ದಾಗ ಅನ್ನ ಮಜ್ಜಿಗೆ ಕೊಟ್ಟು ಕಳಿಸಿರೋದ್ರ ಬಗ್ಗೆನೂ ಗೊತ್ತು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಏನು, ಅನ್ನ ಮಜ್ಜಿಗೆ ಕಳಿಸಿರೋದು ನಿನಗೆ ಹೇಗೆ ಗೊತ್ತು ಅಂತ ತಾಂಡವ ಕೇಳ್ತಾರೆ. ಭಾಗ್ಯ ಊಟದ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಕಾರ್ಡ್ ಹೊಡ್ಸಿರ್ತಾಳೆ. ಆ ಕಾರ್ಡ್ ತೊಗೊಂಡು ಬಂದುಬಿಟ್ಟು ತಾಂಡವನಿಗೆ ಕೈ ಕೊಡ್ತಾಳೆ. ಅದನ್ನು ನೋಡಿದ ತಕ್ಷಣ ತಾಂಡವು ಫುಲ್ ಶಾಕಾಗಿ ಹೋಗ್ತಾರೆ. ನನಗೆ ಇದ್ರ ಬಗ್ಗೆ ಹೇಗೆ ಗೊತ್ತು ಅಂದರೆ, ಈ ಬಿಸ್ನೆಸ್ ಮಾಡ್ತಾ ಇರೋದು ನಾನು. ತಾಂಡವ ಫುಲ್ಲು ತಣ್ಣಗಾಗಿ ಹೋಗ್ತಾರೆ, ಫುಲ್ ಶಾಕಲ್ಲಿ ನಿಂತಿದ್ದಾರೆ. ಭಾಗ್ಯ ಅವ್ರ ತಾಯಿ ಕೇಳ್ತಾರೆ, ಯಾಕಪ್ಪ ತಾಂಡವು ಏನು ಮಾತಾಡ್ತಾನೆ ಇಲ್ಲ ಅಂತ. ಪೂಜಾ ಹೇಳ್ತಾಳೆ, ಎಲ್ಲಿ ಹೋದ್ರು ಎಲ್ಲಿ ಬಂದರು ನಮ್ಮ ಅಕ್ಕನ ಅಡುಗೆನೇ ನಿಮ್ಗೆ ಇಷ್ಟ ಆಯ್ತಲ್ಲ ಅಂತ. ಎಲ್ಲರೂ ನಗಿತಾ ಇದ್ದಾರೆ ಮನೇಲಿ. ಇಷ್ಟೊತ್ತು ತಾಂಡವ ಏನೆಲ್ಲ ಹೇಳಿದ್ರು ಊಟದ್ರ ಬಗ್ಗೆ ಹೊಗಳ್ಕೊಂಡು ಅದನ್ನೆಲ್ಲ ಮನೆಯವರೆಲ್ಲ ಹೇಳ್ಕೊಂಡು ನಗಿತಿದ್ದಾರೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಅಲ್ಲ ಕಣೋ, ಆ ಮನೆ ಹಾಳಿನ ಅವಳೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ ಅಂತ ಹೇಳಿ ಹೋಗಿ ಕಟ್ಕೊಂಡೆ ಅಂತ ಹೇಳಿ. ಹುಷಾರಿಲ್ದಾಗ ಕೊನೆಗೂ ಈ ಮನೆ ಅನ್ನನೇ ತಿಂದೆ. ಭಾಗ್ಯ ಅವ್ರ ತಾಯಿ ಹೇಳ್ತಾರೆ, ಎಲ್ಲ ಬಿಟ್ಟು ಮತ್ತೆ ನಮ್ಮ ಜೊತೆಗೆ ಬಂದುಬಿಡು ಅಂತ. ಅವಾಗ ಅದಕ್ಕೆ ಕುಸುಮ ಅವ್ರು ಹೇಳ್ತಿದ್ದಾರೆ, ಭಾಗ್ಯನ ಬಿಟ್ಟು ನಿನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂತ. ಅಷ್ಟರಲ್ಲಿ ತಾಂಡವು ಕೋಪ ಮಾಡ್ಕೊಂಡು ಕೂಗಾಡ್ಕೊಂಡು ಹೊರಗೆ ಬಂದು ಭಾಗ್ಯಗೂ ತಾಂಡವ್ಗೂ 2 ನಿಮಿಷ ಮಾತಾಗುತ್ತೆ. ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಆವಾಜ್ ಆಗ್ತಾಳೆ ಭಾಗ್ಯ. ಮನೆಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿ ಮುಖ ತುಂಬ ಅವಮಾನ ಆಗಿ ಬಂದೆ ಅಂತ ಹೇಳಿ ಶ್ರೇಷ್ಠಾಗಿ ತಾಂಡವ್ ಹೇಳ್ತಿದ್ದಾರೆ. ಏನು, ಮನೆಗೆ ಹೋಗಿದ್ದ? ಆ ಡಬ್ಬಿ ಊಟ ಬರ್ತಿತ್ತಲ್ಲ, ಅದು ಯಾರು ಮಾಡ್ಕೊಂಡಿರೋದು ಅಂದ್ಕೊಂಡಿದ್ಯಾ? ಆ ಎಮ್ಮೆ ಭಾಗ್ಯನೇ ಅಂತಾರೆ. ಯಾರೋ ಮಾಡ್ತಿರೋದು ಅಂತ ಹೇಳಿ ಬಿಲ್ಡಪ್ ತೊಗೊಳಕ್ಕೆ ಹೋಗಿ ಮುಖ ತುಂಬ ಮಂಗಳಾರತಿ ಮಾಡ್ಕೊಂಡು ಬಂದೆ ಅಂತ ಶ್ರೇಷ್ಠಾಗಿ ಹೇಳ್ತಿದ್ದಾರೆ. ಅಲ್ಲ ತಾಂಡವು, ಹೋಗೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಬೇಕು ತಾನೇ, ನನಗೆ ಗೊತ್ತಿತ್ತು ಅಂತ ಶ್ರೇಷ್ಠ ಮೇಲೆ ತಾಂಡವು ತುಂಬ ಕೋಪ ಮಾಡಿಕೊಂಡು, ಗೊತ್ತಿದ್ರೂ ನೀನು ನನಗೆ ಹೇಳಿಲ್ವಾ, ನಿನ್ನಿಂದನೇ ನನಗೆ ಅವಮಾನ ಆಯಿತು ಅಂತ ಹೇಳ್ಬಿಟ್ಟು ಕೂಗಾಡ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಕೂಗಾಡ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಇಲ್ಲಿ ಊಟ ಆರ್ಡ್ರ್ ಮಾಡಲಾ ಅಂತ ಕೇಳೋದಕ್ಕೆ ಗೌರವ ಬರ್ತಾನೆ. ನೀನೇನು ನನ್ನ ಪಿಯೇನಾ, ಏನಕ್ಕೆ ನನಗೆ ಊಟ ಆರ್ಡ್ರ್ ಮಾಡ್ತೀಯ ಅಂತ ಕೂಗಾಡ್ಬಿಟ್ಟು ಕಳಿಸ್ತಾನೆ ತಾಂಡವು. ಸುಷ್ಮಾ ಅವ್ರು ಹೇಳ್ತಾ ಇದ್ದಾರೆ, ನೋಡಿದ್ರಾ ಹೇಗೆ ಬಂದ ಅವಮಾನ ಮಾಡಿಸ್ಕೊಂಡು ಹೋದ ಅಂತ. ಅಷ್ಟರಲ್ಲಿ ಭಾಗ್ಯಗೆ ಒಂದು ಫೋನ್ ಬರುತ್ತೆ.